ಹಾಯ್ ವೆಲ್ಕಮ್ ಬ್ಯಾಕ್ ಟು ಧನ್ಯ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಧನ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸುಮಾರಷ್ಟು ದಿನಗಳಾದ ಮೇಲೆ ನಾನು ನನ್ನ ಡೈಲಿ ರೊಟೀನ್ಗೆ ಮತ್ತೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ನಾನು ಎದ್ದಾಗ 4 ಗಂಟೆ ಆಗಿತ್ತು. ಸುಮಾರು ಫ್ರೆಶಪ್ ಎಲ್ಲ ಆಗಿಬಿಟ್ಟು ಬಂದಾದಮೇಲೆ ನಾನು ವ್ಲಾಗ್ನ ಶೂಟ್ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಮೊದಲಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶಪ್ ಆಗಿಬಿಟ್ಟು ಬಂದುಬಿಟ್ಟು ಹೇರೆಲ್ಲ ಟೈಅಪ್ ಮಾಡಿಕೊಂಡು ಯೋಗನ ಮುಗಿಸ್ಕೊಂಡು ಬಿಡೋಣ ಮೊದಲಿಗೆ ಅಂತ ಹೇಳಿಬಿಟ್ಟು ಫ್ರೆಶಪ್ ಆಗಿಬಿಟ್ಟು ರೆಡಿಯಾಗಿ ಹಣೆಗೊಂದು ಬುಟ್ಟ ಹಾಕ್ಕೊಂಡು ಯೋಗ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಮಗೋಸ್ಕರ ಅಂತ ಹೇಳಿ ಅಟ್ಲೀಸ್ಟು 10 to 20 ಮಿನಿಟ್ಸ್ ನಮಗಾಗಿ ಟೈಮ್ ಕೊಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸುಮಾರು ಒಂದು 15-20 ದಿನಗಳೇ ಆಗೋಯ್ತು ನಾನು ನನ್ನ ಕಡೆ ಗಮನ ಕೊಟ್ಟು ನನ್ನ ಕಡೆ ಕೇರ್ ತೊಗೊಂಡು ಅದು ಇದು ಕೆಲಸ ಅಂದ್ಕೊಂಡು ನನ್ನ ಡೈಲಿ ರೂಟೀನ್ಸ್ಗಳು ಮತ್ತು ನನ್ನ ಬಗ್ಗೆ ನಾನು ಕಾಳಜಿ ತಗೊಳ್ಳೋದನ್ನೇ ಮರ್ತ್ಕೊಂಡು ಬಿಟ್ಟಿದ್ದೆ. ಸೊ ಹಾಗಾಗಿ ಇವತ್ತಾದರೂ ಅಟ್ಲೀಸ್ಟ್ ರೆಗ್ಯುಲರಾಗಿ ಯೋಗನ ಮಾಡಲಿಕ್ಕೆ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಶುರು ಮಾಡ್ಕೊಂಡಿರೋ ಅಂಥದ್ದು. ದುಡ್ಡನ್ನು ಯಾವಾಗಾದರೂ ಬೇಕಾದರೂ ಸಂಪಾದನೆ ಮಾಡ್ಬೋದು, ಬಟ್ ಆರೋಗ್ಯನ ಯಾವಾಗಂದರೆ ಆವಾಗ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಸ್ಟಾರ್ಟಿಂಗಿಂದ ನಾವು ಅದಕ್ಕೆ ಕೇರ್ ಕೊಟ್ಕೊಳ್ತಾ ಅದ್ರ ಬಗ್ಗೆ ನಾವು ಕಾಳಜಿ ತಗೊಳ್ತಾ ಬಂದಾಗ ಮಾತ್ರನೇ ಆರೋಗ್ಯ ನಮ್ಮ ಕೈಲಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಏನನ್ನೇ ಒಂದು ಯೋಚನೆ ಮಾಡೋಕ್ಕೂ ಮುಂಚೆನೇ ಮೊದಲು ನಿಮ್ಮ ಆರೋಗ್ಯದ ಕಡೆ ಫಸ್ಟ್ ಯೋಚನೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನಗಳನ್ನ ನಾನು ನೋಡಿದ್ದೀನಿ. ಮೊದಲಿಗೆ ದುಡ್ಡನ್ನು ಸಂಪಾದನೆ ಮಾಡಿಬಿಡ್ಬೇಕಪ್ಪ, ತುಂಬ ಹೆವಿ ಫ್ರಸ್ಟ್ರೇಷನ್, ಟೆನ್ಷನ್, ಅವ್ರು ಚೆನ್ನಾಗಿದ್ದಾರಲ್ಲ ನಾವು ಅವ್ರ ಥರ ಚೆನ್ನಾಗಿ ಆಗಿಬಿಡ್ಬೇಕು, ಸಂಪಾದನೆ ಮಾಡಬೇಕು ಅಂತ ಅಟ್ಲೀಸ್ಟ್ ಅವ್ರಿಗೆ 3 ಟೈಮ್ಸ್ ಊಟ ತಿನ್ನೋಕ್ಕೂ ಕೂಡ ಅವರು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇರಲ್ಲ. ಅಷ್ಟು ಫ್ರಸ್ಟ್ರೇಷನ್ ಸ್ಟ್ರಗಲ್ನ ತಗೊಂಡು ದುಡ್ಡನ್ನು ಸಂಪಾದನೆ ಮಾಡ್ತಿರ್ತಾರೆ. ಸೊ ಒಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಯಾರೇ ಆದ್ರೂ ಅಷ್ಟೇ ಒಂದು ಸಜೆಷನ್ ಅಂತ ತಿಳ್ಕೊಳ್ಳಿ. ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ಆ ದುಡ್ಡನ್ನು ಅನುಭವಿಸೋಕ್ಕೆ ಅಟ್ಲೀಸ್ಟ್ ಆ ದುಡ್ಡನ್ನು ನಮಗೋಸ್ಕರ ನಾವು ಅಂತ ಖರ್ಚು ಮಾಡ್ಕೊಳ್ಳಿಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಲ್ವ. ಇಲ್ಲ ಅಂದರೆ ದುಡ್ದಿದ್ದೆಲ್ಲ ತೊಗೊಂಡೋಗಿ ಹಾಸ್ಪಿಟಲ್ಗೆ ಹಾಕಬೇಕಾಗತ್ತೆ. ಹಾಗಾಗಿ ಎಲ್ಲರೂ ದುಡ್ಡನ್ನು ಸಂಪಾದಿಸಿ ಎಷ್ಟು ಬೇಕು ಜೀವನಕ್ಕೆ ಅಷ್ಟನ್ನು ಸಂಪಾದಿಸಿ ಆದಷ್ಟು ನಿಮ್ಮ ಹೆಲ್ತಿನ ಕಡೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಂತಹ ಒಪಿನಿಯನ್ ಇದು. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾತಾಡಿದೆ. ಇನ್ನು ನಾನು ಯೋಗ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಲೋಟ ನೀರನ್ನು ಕುಡ್ಕೊಂಡು ನನ್ನ ದಿನನ ಶುರು ಮಾಡ್ತಾಯಿದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ದೇಹವನ್ನು ಹೈಡ್ರೇಟಾಗಿ ಇಟ್ಕೊಳ್ಳಿಕ್ಕೆ ನೀರು ತುಂಬಾ ಅತ್ಯವಶ್ಯಕ ನಮ್ಮ ದೇಹಕ್ಕೆ. ಆದಷ್ಟು ಎಲ್ಲರೂ ಟೈಮ್ ಸಿಕ್ಕಿದಾಗೆಲ್ಲ ನೀರು, ಮನೇಲೇ ಪ್ರಿಪೇರ್ ಮಾಡಿರುವಂಥ ಜ್ಯೂಸಸ್ಗಳನ್ನ ಆದಷ್ಟು ಅತಿ ಹೆಚ್ಚಾಗಿ ತಗೊಂಡು ನಿಮ್ಮ ದೇಹವನ್ನು ಹೈಡ್ರೇಟಾಗಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಮನೇಲೇ ಪ್ರಿಪೇರ್ ಮಾಡಿರುವಂತಹ ಜ್ಯೂಸಸ್ಗಳು ಮತ್ತು ರಾಗಿ ಅಂಬ್ಲಿ ಈ ಥರದ್ದೆಲ್ಲ ಮಧ್ಯೆ ಮಧ್ಯೆ ತಗೊಳ್ತಾ ಇದ್ದರೆ ಆದಷ್ಟು ದೇಹಕ್ಕೂ ಕೂಡ ತುಂಬಾ ತಂಪು ಮತ್ತು ಹೈಡ್ರೇಷನ್ನ ಕಾಪಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಮೊದಲಿಗೆ ಒಂದು ಲೋಟ ನೀರನ್ನು ಕುಡ್ಕೊಂಡು ಸ್ಟವ್ನೆಲ್ಲ ನೀಟಾಗಿ ಇನ್ನೊಮ್ಮೆ ಕ್ಲೀನ್ ಮಾಡಿಕೊಂಡು ಮೊದಲಿಗೆ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡೋ ಕಷ್ಟ ಯಾರಿಗೂ ಬೇಡ ಗೊತ್ತಾ. ತುಂಬ ಅಂದರೆ ತುಂಬಾ ಸೆಕೆ ಆಗ್ತಾ ಇರುತ್ತೆ. ನಾನು ಇನ್ನೂ ಅಡುಗೆ ಮನೆಗೆ ಹೋಗಿ ಜಸ್ಟ್ ಸ್ಟವ್ನ ಕ್ಲೀನ್ ಮಾಡಿಲ್ಲ, ಆವಾಗಲೇ ತುಂಬ ಅಂದರೆ ತುಂಬಾ ಸೆಕೆ ಆಗ್ತಾಯಿತ್ತು, ನಂಗೆ ತಡಿಲಿಕ್ಕೆ ಆಗಿಲ್ಲ. ಸೊ ಡೋರ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ, ಆಮೇಲೆ ಏನಾದರೂ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ ಹೇಳಿಬಿಟ್ಟು ಡೋರ್ ಓಪನ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದೆ. ಅದಾದ ನಂತರ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ಲಿಚ್ಚಿ ಹಣ್ಣು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ದೇಹಕ್ಕೆ ತುಂಬಾ ತಂಪು, ದೇಹವನ್ನು ಹೈಡ್ರೇಟಾಗಿ ಇಟ್ಕೊಳ್ಳಿಕ್ಕೆ ಮತ್ತು ದೇಹದಲ್ಲಿರುವಂಥ ಉಷ್ಣಾಂಶವನ್ನು ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು 4-5 ಆದರೆ ಸಾಕಾಗುತ್ತೆ. ಇಷ್ಟರಲ್ಲಿ ಬೇಕಾದರೆ ನೀವು ಒಬ್ಬರಿಗೆ ಒಂದು ಡ್ರಿಂಕನ್ನು ಮಾಡ್ಕೊಳ್ಬೋದು. ನಾನು ಒಂದು 6 ಇಲ್ಲಿ ಈ ಥರ ಬಿಡಿಸಿ ಇಟ್ಕೊಂಡಿರುವಂತಹ ಲಿಚ್ಚಿ ಹಣ್ಣನ್ನು ನಾನು ಇವಾಗ ಒಂದು ಮಿಕ್ಸರ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಮೆಣಸನ್ನು ತೊಗೊಂಡಿದ್ದೀನಿ, ಒಂದೇ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋದು ಅಷ್ಟೇನೆ. ಇಷ್ಟನ್ನು ಮಾಡಿಕೊಂಡ್ರೆ ತುಂಬಾ ದೇಹಕ್ಕೆ ತಂಪಾಗಿರುವಂಥ ಮತ್ತು ದೇಹವನ್ನು ಹೈಡ್ರೇಟ್ ಮಾಡುವಂತಹ ಡಿಟಾಕ್ಸ್ ಡ್ರಿಂಕ್ ರೆಡಿನೇ ಆಗೋಗುತ್ತೆ. ಜೊತೆಗೆ ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ಳಿಕ್ಕೆ ಮರಿಲೇಬೇಡಿ. ಈ ಬೇಸಿಗೆ ಕಾಲದಲ್ಲಿ ಸ್ಕಿನ್ ಹೈಡ್ರೇಷನ್ಗೆ, ಸ್ಕಿನ್ ಗ್ಲೋಯಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಸಬ್ಜಾ ಸೀಡ್ಸು. ಸೊ ಈ ಡ್ರಿಂಕ್ನ ಒಮ್ಮೆ ನೀವು ಮಾಡಿಬಿಟ್ಟು ಟ್ರೈ
ಮಾಡಿ ನೋಡಿ. ಕುಡಿಲಿಕ್ಕೆ ಎಷ್ಟು ಸಖತ್ ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ದೇಹಕ್ಕೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನು ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡ್ಕೊಂಡು ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಇವಾಗೆಲ್ಲ 5:45-6 ಗಂಟೆಗೆ ಚೆನ್ನಾಗೇ ಬೆಳಕು ಬಂದುಬಿಡುತ್ತೆ, ನೋಡ್ತಾ ಇರ್ಬೋದು ನೀವೇ. ಇವಾಗ ತಿಂಡಿಗೆ ನಾನು ರಾಗಿ ದೋಸೆನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇರೋದು. ತುಂಬಾ ಸಿಂಪಲ್, ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ನಾನೇನು ಟಿಫನ್ಗೆ ರೆಡಿ ಮಾಡ್ಕೊಂಡಿಲ್ಲ ಇವತ್ತು. ಬೇಕಾದರೆ ನೀವು ಮಾಡಿಕೊಂಡು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ದೋಸೆ ಥರ ಹಾಕೋದ್ರಿಂದ ತವಕ್ಕೆ ತುಂಬ ದಪ್ಪದಾಗಿ ಹಚ್ಚಿರುವಂಥ ತರಕಾರಿಗಳನ್ನ ಹಾಕಿದರೆ ಅದು ದೋಸೆ ಟೈಪಲ್ಲಿ ಕೂರೋದೇ ಇಲ್ಲ. ಸೊ ಹಾಗಾಗಿ ತುಂಬಾ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ನಾನು ಈರುಳ್ಳಿ, ಕ್ಯಾರೆಟು ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಸೊಪ್ಪುಗಳೇನಾದರೂ ಇತ್ತು ಅಂದರೆ ನೀವು ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಳ್ಬೋದು, ಏನು ತೊಂದರೆ ಆಗೋದಿಲ್ಲ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಇತ್ತು ಇವತ್ತು ಮನೇಲಿ, ಹಾಗಾಗಿ ಅದನ್ನು ಮಾತ್ರ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಟಿರುವಂಥ ಎಲ್ಲ ತರಕಾರಿಗಳನ್ನು ಸೇರಿಸ್ಬಿಟ್ಟು ಇವಾಗ ಒಂದು ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ನ ತೊಗೊಂಡು 1 ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾಗಿದ್ದಾದ ನಂತರ ಚಿರೋಟಿ ರವೆ ಅಂತ ಹೇಳ್ತಾರಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾಗಿದ್ದಾದ ನಂತರ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆದರೆ ಗೋಧಿ ಹಿಟ್ಟು ಹಾಕಿರೋದು ಇಲ್ಲಿ ವೀಡಿಯೋನೇ ಆಗಿಲ್ಲ. ಸೊ ಪ್ಲೀಸ್ ಮರೀದೆ ಗೋಧಿ ಹಿಟ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನೀವು. ಅದಾಗಿದ್ದಾದ ನಂತರ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟು, ಕಾಯಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾಗಿ ಚಾಪ್ ಮಾಡಿರುವಂಥ ಈರುಳ್ಳಿ, ಬಿಳಿ ಎಳ್ಳು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಇಲ್ಲಿ ಓಂಕಾಳು ಅಂತ ಏನು ಹೇಳ್ತಾರಲ್ವ, ಅದನ್ನು ಕೂಡ ಕೈಯಲ್ಲಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕೈಯಲ್ಲೇ ನೀಟಾಗಿ ಒಂದು ಸತಿ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ. ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ನೀಟಾಗಿ ಒಮ್ಮೆ ಈ ಥರ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ಬೇಕು. ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳು ಆಗಿಬಿಡ್ತು ಅಂದರೆ ದೋಸೆ ಚೆನ್ನಾಗಿ ಎದೊಳೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ವ ನೀವೇ. ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಏನಕ್ಕೆ ಅಂದರೆ ಚಿರೋಟಿ ರವೆ ಹಾಕಿರ್ತೀವಿ ಅಲ್ವಾ, ಅದು ಸ್ವಲ್ಪ ಅಳ್ಳದಾಗ ಕರೆಕ್ಟ್ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇವಾಗ ನೀಟಾಗಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆಯಲಿಕ್ಕೆ ಇಟ್ಬಿಡ್ತೀನಿ. ಅದಾದ ನಂತರ ನಾನು ಚಟ್ನಿನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಮಿಕ್ಸರ್ ಬೌಲ್ಗೆ ಕಾಯಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆಪಪ್ಪು, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾಗಿರೋಷ್ಟು ನೀರನ್ನು ಹಾಕಿಬಿಟ್ಟು ನೀಟಾಗಿ ಒಮ್ಮೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಚಟ್ನಿ ರೆಡಿನೇ ಆಗೋಗ್ಬಿಡತ್ತೆ. ಸೊ ನಾವು ರಾಗಿ ದೋಸೆನ ಮಾಡಿರೋದ್ರಿಂದ ಈ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ನಾನು ಒಲೆ ಮೇಲೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿಗಳಿಗೆ, ದೋಸೆಗಳಿಗೆ ಒಗ್ಗರಣೆ ಚಟ್ನಿ ಅಂತಲೇ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಒಗ್ಗರಣೆ ಚಟ್ನಿ ಅಂದರೆ. ಅದಕ್ಕಾಗಿ ನಾನು ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಒಗ್ಗರಣೆ ಹಾಕಿ ಮುಗಿಸೋ ಅಷ್ಟೊತ್ತಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಇವಾಗ ಸ್ಟವ್ ಮೇಲೆ ಒಂದು ತವನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಈ ಥರ ಬ್ರಷಿಂದ ನೀಟಾಗಿ ತವಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ದೋಸೆನ ನಿಧಾನಕ್ಕೆ ಈ ಥರ ಹಾಕ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ನೀವೇನಾದರೂ ಅಕಸ್ಮಾತ್ ಗೋಧಿ ಹಿಟ್ಟನ್ನು ಸ್ಕಿಪ್ ಮಾಡಿಬಿಟ್ಟು ಏನಾದರೂ ದೋಸೆ ಹಿಟ್ಟನ್ನು ಕಲಿಸ್ಕೊಂಡು ಹಾಕ್ತಾ ಇದ್ದೀರಾ ಅಂದರೆ ಸ್ವಲ್ಪ ಎದ್ದೊಳ್ಳೋದೇ ಇಲ್ಲ, ಅದು ತವಕ್ಕೆ ಕಚ್ಕೊಳ್ಳುತ್ತೆ. ಸೊ ಹಾಗಾಗಿ ಗೋಧಿ ಹಿಟ್ಟನ್ನು ಮರೀದೆ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ನೀವೇ. ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಮೇಲ್ಗಡೆ ಕೆಳಗಡೆ ನೀಟಾಗಿ ಬೇಯೋ ಥರ ತಿರ್ವಾಕೊಂಡ್ಬಿಟ್ರೆ ಸೂಪರ್ ಸಖತ್ ಟೇಸ್ಟಿಯಾಗಿರುವಂತಹ ರಾಗಿ ದೋಸೆ ರೆಡಿನೇ ಆಗೋಗ್ಬಿಡುತ್ತೆ. ಮಾಡೋದು ತುಂಬಾ ಸುಲಭ. ಒಂದು 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡಿಬಿಡ್ಬೋದು. ಸೊ ನಾವು ಮಾಡುವಾಗ ಕರೆಕ್ಟಾಗಿ ಒಂದು ಗಮನವನ್ನು ಹರಿಸಿ ಮಾಡಿದರೆ ಎಲ್ಲ ತಿಂಡಿಗಳು ಕೂಡ ತುಂಬಾ ಸೂಪರಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಮತ್ತೆ ನಾನು ಎಷ್ಟು ಬೇಕಿತ್ತು
ಇತ್ತು ಅಷ್ಟು ದೋಸೆಗಳನ್ನೆಲ್ಲ ಹಾಕ್ಕೊಂಡು ತುಪ್ಪನ ಹಾಕಿಬಿಟ್ಟು ನೀಟಾಗಿ ಒಂದೊಂದೇ ದೋಸೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ದೋಸೆನ ಹಾಕ್ಕೊಡ್ತಾಯಿರಿ ಮನೆಯವ್ರಿಗೆ ಅಥವಾ ಮಕ್ಕಳಿಗೆ, ತುಂಬ ಇಷ್ಟಪಟ್ಟು ತಿಂತಾರೆ. ರುಚಿಯಾಗಿರುತ್ತೆ ಅಲ್ಲ, ತಿನ್ನಲಿಕ್ಕೂ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಬ್ರೇಕ್ಫಾಸ್ಟ್ ಈ ಥರ ಇತ್ತು. ಇನ್ನು ಬ್ರೇಕ್ಫಾಸ್ಟನ್ನು ಕೂಡ ಹಸ್ಬೆಂಡ್ಗೆ ಮತ್ತು ಮಗಳಿಗೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ. ನಾನು ಆಲ್ರೆಡಿ ರೆಸಿಪೀಸ್ನ ಶೇರ್ ಮಾಡ್ಕೊಂಡಿರೋದ್ರಿಂದ ಶೇರ್ ಮಾಡಿರೋ ರೆಸಿಪಿಗಳನ್ನ ಕುಕ್ ಮಾಡಿದರೂ ಕೂಡ ನಾನು ಅದನ್ನು ಮತ್ತೆ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಒಂದು ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ. ಸೊ ಹಸ್ಬೆಂಡ್ಗೂ ಕೂಡ ತಿಂಡಿನೆಲ್ಲ ಕೊಟ್ಬಿಟ್ಟು, ಚಿನಿಮಗೂ ಕೂಡ ಸ್ವಲ್ಪ ತಿಂಡಿನೆಲ್ಲ ತಿನ್ನಿಸ್ಬಿಟ್ಟು ನಾನು ಕೂಡ ಟಿಫನೆಲ್ಲ ಮುಗಿಸ್ಕೊಂಡೆ. ಈ ಒಂದು ಬೇಸಿಗೆಗೆ ಏನಾದರೂ ಒಂದು ತಣ್ಣಗೇನಾದರೂ ಒಂದು ಜ್ಯೂಸೋ ಅಥವಾ ಸ್ಮೂತೀಸ್ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ಗ್ರೇಪ್ಸ್ನ ಯೂಸ್ ಮಾಡಿಕೊಂಡು ಒಂದು ಸ್ಮೂತಿ ಥರ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಯಾವುದಾದ್ರೂ ಒಂದು ಫ್ರೂಟ್ಸ್ ಇದ್ದರೆ ಅದರಲ್ಲಿ ಜ್ಯೂಸ್ ಅಥವಾ ಸ್ಮೂತೀಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನನಗೆ ತಿಂಡಿ ಫುಲ್ಲಿ ಸ್ಯಾಟಿಸ್ಫೈಡ್ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಗ್ರೇಪ್ಸ್ನೆಲ್ಲ ನೀಟಾಗಿ ಉಪ್ಪು ನೀರಲ್ಲಿ ಹಾಕಿಬಿಟ್ಟು ನೀಟಾಗಿ ತೊಳ್ಕೊಂಡು ಇವಾಗ ಮಿಕ್ಸರ್ ಬೌಲ್ಗೆ ತೊಳೆದಿಟ್ಟಿರುವಂಥ ಅಷ್ಟು ಗ್ರೇಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಕೂಡ ನೆನೆಸಿ ಇಟ್ಟಿದ್ದೆ. ಜ್ಯೂಸಸ್ ಆದರೆ ಹಾಗೆ ಕುಡ್ಕೊಳ್ತೀನಿ. ಸೊ ಈ ಥರ ಸ್ಮೂತೀಸ್ ಏನಾದರೂ ಮಾಡಿದರೆ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ನೆನೆಸ್ಬಿಟ್ಟು ಸೇರಿಸ್ಕೊಳ್ತಾ ಇರೋದು. ಇಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಡೇಟ್ಸನ್ನು ನೆನೆಸಿ ಇಟ್ಕೊಂಡಿದ್ದೆ, ಅಷ್ಟನ್ನು ಸೇರಿಸ್ಬಿಟ್ಟು ಇವಾಗ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬಿಡೋದು ಅಷ್ಟೇ. ನೀಟಾಗಿ ಬ್ಲೆಂಡ್ ಮಾಡಿದಾದ ನಂತರ ನಾನಿಲ್ಲಿ ನೀಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ಗ್ರೇಪ್ಸ್ದು ಸಿಪ್ಪೆಗಳೆಲ್ಲ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಸೊ ಅದಕ್ಕಾಗಿ ನಾನು ನೀಟಾಗಿ ಒಮ್ಮೆ ಈ ಥರ ಸೋಸ್ಕೊಂಡು ಬಿಡ್ತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಅಂತ ಹೇಳಿಬಿಟ್ಟು ಅಷ್ಟೇ. ಸ್ವಲ್ಪ ಬೇಕಾದರೆ ಜ್ಯೂಸ್ ಏನಾದರೂ ಉಳ್ಕೊಳ್ಳುತ್ತೆ ನಿಮಗೆ ಜಾರ್ಲಿಲಿ ಅಂತ ಹೇಳಿ ಅನಿಸಿದ್ರೆ ಈ ಥರ ನೀರನ್ನು ಕೂಡ ಹಾಕ್ಕೊಂಡು ನೀವು ನೀಟಾಗಿ ಶೋಧಿಸ್ಕೊಳ್ಬೋದು. ಇವಾಗ ಒಂದು ಗ್ಲಾಸಿಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ನಾನು ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಬ್ಜಾ ಸೀಡ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಏನೇ ಸ್ಮೂತೀಸ್ ಅಥವಾ ಏನೇ ಒಂದು ಜ್ಯೂಸಸ್ನ ಕುಡಿದ್ರೂ ಕೂಡ ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ತಾನೇ ಇರ್ತೀನಿ. ದೇಹಕ್ಕೆ ಅದು ತುಂಬಾ ತಂಪು ಅಂತ ಹೇಳಿಬಿಟ್ಟು. ಸೊ ನೋಡ್ತಾ ಇದ್ದೀರಾ ಅಲ್ವಾ ನೀವೇ, ಈ ಥರ ಚಿಕ್ಕದಾಗಿ ಒಂದು ಡೆಕೋರ್ನ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಕಾಮೆಂಟ್ ಮಾಡೋಕ್ಕೆ ಮರಿಬೇಡಿ. ಸೊ ಸ್ಮೂತಿನೂ ಕುಡ್ಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಪೂಜೆನ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಸಾಯಂಕಾಲನ ಪೂಜೆನ ಮುಗಿಸ್ಕೊಂಡ್ಬಿಡೋಣ, ಹಾಗೆ ಇವತ್ತು ಉಪ್ಪಿನ ದೀಪನೂ ಕೂಡ ಹಚ್ಚಿಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇರೋವಂಥದ್ದು. ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಪಾತ್ರೆಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೀಪಕ್ಕೆ ಬತ್ತಿ ಎಲ್ಲ ಹೊಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೆಣ್ಮಕ್ಳಿಗೆ ದೇವ್ರ ಪೂಜೆ ಮಾಡ್ತೀವಿ ಅಥವಾ ದೇವ್ರ ಕೋಣೆನ ರೆಡಿ ಮಾಡ್ಕೊಳ್ತೀವಿ ಅಂದರೆ ಮಿನಿಮಮ್ ಅಟ್ಲೀಸ್ಟ್ 3 hours ಆದರೂ ಬೇಕು. ಈ ಥರ ಎಕ್ಸ್ಪೀರಿಯೆನ್ಸ್ ಯಾರಿಗಾಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗಂತೂ ಯಾವಾಗಲೇ ಪೂಜೆ ಮಾಡಿದ್ರೂ ತುಂಬಾ ಜಾಸ್ತಿ ಟೈಮ್ ತೊಗೊಳ್ತೀನಿ ನಾನು. ಸೊ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒಂದು ಕಡೆಯಿಂದ ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡೋದು ತುಂಬಾ ಲೇಟ್ ಮಾಡ್ತೀನಿ ನಾನಂತೂ. ತುಂಬಾ ಸಮಯ ಬೇಕು ನನಗೆ ನಿಧಾನಕ್ಕೆ ಕೂತ್ಕೊಂಡು ರೆಡಿ ಮಾಡ್ಕೊಳ್ಳಿಕ್ಕೆ. ತುಂಬ ಗಡಿಬಿಡಿಲಿ ನಾನು ಪೂಜೆನೇ ಮಾಡೋಕ್ಕೆ ಹೋಗಲ್ಲ. ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ನಿಧಾನಕ್ಕೆ ಕೂತ್ಕೊಂಡು ಪೂಜೆ ಮಾಡಿದ್ರೇ ನನಗೆ ಸಮಾಧಾನ. ಸೊ ಇವಾಗ ದೇವ್ರ ಮನೆ ಸಾಮಾನುಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಕಳಶನ ಇಟ್ಬಿಟ್ಟು ಕಾಯಿಗೂ ಕೂಡ ಅಲಂಕಾರನ ಮಾಡಿಕೊಂಡು ಇವಾಗ ಹೂವನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ ದೇವ್ರ ಫೋಟೋಸ್ಗಳಿಗೆ. ಸೊ ಎಲ್ಲನೂ ಇಟ್ಟು ರೆಡಿ ಮಾಡ್ಕೊಂಡಿದ್ದಾಗಿದ್ದಾದ ನಂತರ ನಾನು ಹೊರಗಡೆ ಪುಟ್ಟದಾಗಿ ರಂಗೋಲಿನ ಬಿಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ನಿಧಾನಕ್ಕೆ ಕೂತ್ಕೊಂಡು ದೇವ್ರ ಮನೇಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಹೊಸ್ಲಿಗೂ ಕೂಡ ಧೂಪ ದೀಪವನ್ನು ಹಾಕಿಬಿಡೋಣ ಅಂತ ಹೇಳಿಬಿಟ್ಟು ಧೂಪವನ್ನು ಹಾಕ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗ್ದಿದ್ದಾದ ನಂತರ ನನ್ನ ಪುಟ್ಟ ದೇವರ ಗುಡಿ ಈ ಥರ ಕಾಣಿಸ್ತಾ ಇತ್ತು. ಲಿಟ್ರಲಿ ಒಂದು 15 ದಿನ ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ ನಾನು ಪೂಜೆ ಮಾಡಿ. ತುಂಬಾ ಬೇಜಾರಾಗ್ತಿತ್ತು ನನಗೆ ದೇವ್ರ ಮನೆ ನೋಡಿದರೆ. ಯಾಕಪ್ಪ ನನಗೆ ದೇವ್ರ ಪೂಜೆ ಮಾಡಬೇಕಂತಲೇ ಮನಸ್ಸು ಬರ್ತಾ ಇಲ್ವಲ್ಲ, ಏನಾಗಿದೆ ನನಗೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅಷ್ಟು ಒಂದು ಅಯ್ಯೋ ಆಮೇಲೆ ಮಾಡಿದ್ರಾಯ್ತು ಇಮೇಲೆ ಮಾಡಿದ್ರಾಯ್ತು ಒಂಥರ ಬೇಜವಾಬ್ದಾರಿ ಅಂತಾರಲ್ಲ ಆ ಥರ ಆಗಿಬಿಟ್ಟಿತ್ತು. ಇವತ್ತಂತೂ ಮನಸ್ಸಿಗೆ ತುಂಬಾ ತೃಪ್ತಿ, ದೇವ್ರ ಮನೆಯಲ್ಲೇ ನೀಟಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಹಾಗಾಗಿ ಮನಸ್ಸಿಗೂ ಕೂಡ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು. ಹೊರಗಡೆ ರಂಗೋಲಿ ಈ ಥರ ಕಾಣಿಸ್ತಾ ಇತ್ತು. ಇನ್ನು ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಧನ್ಯ ಲೈಫ್ ಸ್ಟೈಲ್ ವ್ಲಾಗ್. ಹಾಗೆ ನೋಟಿಫಿಕೇಷನ್ನ ಆಲಲ್ಲಿ ಇಡಕ್ಕೆ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್, ಟೇಕ್ ಕೇರ್ ಎಲ್ರಿಗೂ.